5 ನಿಮಿಷದ ಆಸೆ ತಡಿಲಿಲ್ಲ ಅಂತಂದ್ರೆ ನೀನ್ ಯಾವ ಗಂಡಸರು ಅಥವಾ ನೀನ್ ಯಾವ ಹೆಂಗ್? ಮದುವೆ ಆದ್ಮೇಲೆ ತನ್ನ ಗಂಡನೇ ಪ್ರತ್ಯಕ್ಷ ದೈವ, ಹೆಂಡತಿಯೇ ಪರಮ ಪವಿತ್ರವಾದಂತಹ ಸ್ತ್ರೀ ಅಂತ ನಂಬಿಕೊಂಡು ಬದುಕಬೇಕು ಅನ್ನುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಹೇಳುತ್ತೆ. ಆದ್ರೆ ಇವತ್ತಿನ ಸಮಾಜ ಮಾಡ್ತಾ ಇರೋದೇನು? ಮದುವೆ ಆದ ಮೇಲೆ ಇನ್ನೊಂದು ಸಂಬಂಧ, ಆ ಇನ್ನೊಂದು ಸಂಬಂಧದಿಂದ ಹೋಗಿ ಆ ಸಂಬಂಧದವನನ್ನೇ ಮದುವೆ ಆಗಬೇಕು ಅನ್ನುವಂತಹ ಅಪೇಕ್ಷೆಯಲ್ಲಿ, ಅಥವಾ ಅವನೇ ನನಗೆ ಬೇಕೇ ಬೇಕು, ಅವನ ಜೊತೆಲೆ ನಾನು ಜೀವನ ಮಾಡಬೇಕು ಅನ್ನುವಂತಹ ಒಂದಷ್ಟು ಹೆಂಗಸರು, ಅವಳೇ ನನಗೆ ಬೇಕು, ಅವಳೇ ನನ್ನ ಸರ್ವಸ್ವ ಅಂತ ಇನ್ನೊಂದಷ್ಟು ಗಂಡಸರು ಈ ಒಂದು ಪ್ರಕರಣದಲ್ಲಿ ಸಿಲುಕಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದೀರಾ. ಇಂಥದೇ ಒಂದು ಘಟನೆ ಬೆಂಗಳೂರಿನಲ್ಲಿ ನಿನ್ನೆ ನಡೀತು. ಅದ್ರ ಬಗ್ಗೆ ನಾವೆಲ್ಲರೂ ಮಾತಾಡಬೇಕು. ಯಾಕೆ ಅಂತಂದ್ರೆ ಸಮಾಜ ಇದರಿಂದ ತಿಳ್ಕೊಳ್ಳಂತದ್ದು ಸುಮಾರಿದೆ. ನಾವು ಒಂದು ಸರಿ ಯಾವ್ದಾದ್ರು ಒಂದು ಸಂಬಂಧದಲ್ಲಿ ಸಿಕ್ಕಾಕೊಂಡ್ರೆ ಆ ಸಂಬಂಧದಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅವರನ್ನ ಮನಸ್ಸಿಗೆ ಹಚ್ಕೋತೀವಿ, ಹಚ್ಕೊಂಡು ಅವರೇ ನನಗೆ ಬೇಕು, ಅವರೇ ನನಗೆ ಬೇಕೇ ಬೇಕು ಅನ್ನುವಂತಹ ಒಂದು ಹುಚ್ಚುತನ ತಲೆಗೇರುತ್ತೆ. ಅದು ತಲೆಗೇರಿದಾಗ ಕೆಲವೊಂದಷ್ಟು ಆಗಬಾರದಂತಹ ಘಟನೆಗಳು ನಡೀತವೆ. ನಡೆದಾಗ ಸಮಾಜ, ನ್ಯೂಸ್ ಚಾನೆಲ್ಸ್, ನೀವು ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತೀವಿ. ಆದ್ರೆ ಮುಂದಕ್ಕೆ ತರ ಆಗಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ. ಮತ್ತು ಮುಂದಕ್ಕೆ ನಮ್ಮ ಯುವ ಪೀಳಿಗೆ ಸರಿಯಾದ ದಾರಿಯಲ್ಲಿ ನಡಿಬೇಕು ಅನ್ನುವಂಥದ್ದು ಬಹಳಷ್ಟಿದೆ. ಇವತ್ತಿನ ಜನರೇಷನ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿವೆ. ಅದೆಲ್ಲದರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಮುಂಚೆ ಏನಾಯ್ತು ಬೆಂಗಳೂರಿನಲ್ಲಿ ಅಂತ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಒಂದು ಚೆನ್ನಾಗಿರುವಂತಹ ಕುಟುಂಬ, ಜಮೀನ್ದಾರ ಗಂಡ, 2 ಮುದ್ದಾದ ಹೆಣ್ಮಕ್ಳು, ಇಷ್ಟೆಲ್ಲ ಒಂದು ಸುಂದರವಾಗಿದ್ದಂತಹ ಸಂಸಾರ ಒಂದು ಜಾತ್ರೆಗೆ ಹೋಗುತ್ತೆ. ಯಾವುದೋ ಊರಿನ ಜಾತ್ರೆಯಲ್ಲಿ ಟಿಕ್ಕಿ ಯಶಸ್ ಅಂದ್ರೆ IT ಉದ್ಯೋಗಿಯ ಪರಿಚಯ ಆಗುತ್ತೆ. 26 ವರ್ಷ, ಗೃಹಿಣಿಗೆ 36 ವರ್ಷ. ಅವಳ ಹೆಸರೇ ಅರಿಣಿ, ಇವನ ಹೆಸರೇ ಯಶಸ್. ಇವರಿಬ್ರು ಸ್ನೇಹ ಆಗುತ್ತೆ. ಇವರಿಬ್ರು ಫೋನ್ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ಫೋನ್ ನಂಬರ್ ಎಕ್ಸ್ಚೇಂಜ್ ಆದ್ಮೇಲೆ ಚಾಟಿಂಗ್ ಸ್ಟಾರ್ಟ್ ಆಗುತ್ತೆ. ಚಾಟಿಂಗ್ ಸ್ಟಾರ್ಟ್ ಆದ್ಮೇಲೆ ಡೇಟಿಂಗ್ ಸ್ಟಾರ್ಟ್ ಆಗುತ್ತೆ. ಡೇಟಿಂಗ್ ಸ್ಟಾರ್ಟ್ ಆದ್ಮೇಲೆ ಇವರು ಬೆಡ್ ಪಾರ್ಟ್ನರ್ಸ್ ಆಗಿ ಕನ್ವರ್ಟ್ ಆಗ್ತಾರೆ. ಇದೆಲ್ಲ ಏನಕ್ಕೆ ಸ್ಟಾರ್ಟ್ ಆಯ್ತು ಹೇಳಿ? ಅದೇ 5 ನಿಮಿಷದ ಕಾಮದಾಸೆಗೋಸ್ಕರ. ಆ 5 ನಿಮಿಷದ ಕಾಮದಾಸೆಗೋಸ್ಕರ ಈ ಒಂದು ಸಂಬಂಧಕ್ಕೆ ಬರ್ತಾರೆ. ಸಂಬಂಧದಿಂದ ಬಹಳಷ್ಟು ಪ್ರೀತಿಗೆ ಬಂದ್ಬಿಟ್ಟಿದೀವಿ, ನಾವು ಪ್ರೀತಿಯೊಳಗಿದೀವಿ ಎನ್ನುವಂತಹ ಮಾತುಗಳು ಬರ್ತವೆ. ನನ್ನ ಪ್ರಕಾರದಲ್ಲಿ ಇವನಿಗಿದ್ದು ಪ್ರೀತಿ ಅಲ್ವೇ ಅಲ್ಲ. ಯಾಕೆ ಅಂತಂದ್ರೆ ಅವನಿಗಿದ್ದು ಅವಳ ಚರ್ಮದ ಮೇಲಿರುವಂತಹ ಮೋಹ, ಲಸ್ಟ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ಬೋದು. ಇದೆಲ್ಲ ಕಾರಣ ಆಗೋಯ್ತು. ಒಂದಲ್ಲ ಒಂದು ದಿನ ಯಾರಿಗಾದ್ರೂ ಕಣ್ಣಿಗೆ ಬೀಳಲೇಬೇಕು. ಇಂತಹ ಸಂಬಂಧಗಳು ಬೀದಿಗೆ ಬರೋದೇ ಈ ರೀತಿ ಎಲ್ಲ ಆದ್ಮೇಲೆ ಗಂಡನ ಕೈಗೆ ಸಿಗಾಕೋತಾಳೆ. ಗಂಡನ ಕೈಗೆ ಸಿದಾಗ 2 ಕೊಟ್ಟು ಬುದ್ಧಿವಾದ ಹೇಳಿ ಫೋನ್ ಗೇನ್ ಕಿತ್ತು ಕೂಡಾಕಿಟ್ಟಿರ್ತಾನೆ. ಸ್ವಲ್ಪ ದಿನ ಆದ್ಮೇಲೆ ಸರಿಯಾಗಿರ್ತಾಳೆ ಅಂತ ನಂಬಿಕೆಯ ಜೀವನ ಅನ್ನುವಂತಹ ಉದ್ದೇಶದಿಂದ ಗಂಡ ಮನೆಯಿಂದ ಹೊರಗೆ ಕರೆಸ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟರಲ್ಲೇ ಸಿಕ್ಕಾಕೊಂಡ್ಲಿ ಇವಳು. ಫೋನ್ ಮಾಡಿದ್ಲು ಯಶಸ್ಗೆ, ಎಲ್ಲಿದ್ಯಪ್ಪ, ಏನ್ ಮಾಡ್ತಾ ಇದ್ಯಾ, ಸಿಗು, ಏನ್ ಸಮಾಚಾರ ಅಂತ. ಓಯೋ ರೂಮ್ ಬುಕ್ ಮಾಡ್ತಾನೆ ಕೆಂಗೇರಿಲಿ, ಯಾವುದೋ ಒಂದು ಸುಬ್ರಹ್ಮಣ್ಯ ನಗರ ಅನ್ನುವಂತಹ ವ್ಯಾಪ್ತಿಗೆ ಸೇರುವಂತ ಒಂದು ಓಯೋ ಹೋಟೆಲ್ ನ ಬುಕ್ ಮಾಡ್ತಾನೆ. ಓಯೋ ಬುಕ್ ಮಾಡ್ತಿದ್ದಂಗೆನೆ ಹೋಗ್ತಾಳೆ. ಖುಷಿಯಾಗಿ ಹೋಗ್ತಾರೆ. ಖುಷಿಯಾಗಿ ಇಬ್ರು ಲೈಂಗಿಕ ಸಂಪರ್ಕ ಮುಗಿದ ನಂತರ ಅವನು ಸೈಕೋ ವರ್ತನೆಯನ್ನ ತೋರಿಸ್ತಾನೆ. ನೀನು ನನ್ನವಳೆ, ನನಗಾಗಿ ಮಾತ್ರ ನೀನಿರಬೇಕು, ನನಗೆ ಸಿಗದೆ ಇರೋಳು ಇನ್ನೊಬ್ಬನಿಗೂ ಸಿಗಬಾರ್ದು ಅನ್ನೋ ರೀತಿಲಿ 17 ಬಾರಿ ಚಾಕುವಿನಿಂದ ಚುಚ್ಚಿ ಅವಳನ್ನ ಸಾಯಿಸಿ ಗೃಹಿಣಿ ಅರಿಣಿ ಅಲ್ಲಿಗೆ ಅಂತ್ಯವಾಗಿ ಹೋಗ್ತಾರೆ. ಸತ್ತೋದ ಮೇಲೆ ಈ ವ್ಯಕ್ತಿ ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ಕೊಂಡಿದ್ದಾನೆ ಅನ್ನುವಂತಹ ವಿಚಾರಗಳು ಕೇಳಿಸ್ತಾ ಇವೆ. ಅದೆಷ್ಟರ ಮಟ್ಟಿಗೆ ನಿಜ ಸುಳ್ಳು ಆಮೇಲೆ ಗೊತ್ತಾಗ್ಬೇಕು, ತನಿಖೆ ಆದ್ಮೇಲೆ ಬರುತ್ತೆ. ಆದರೆ ಆ ವ್ಯಕ್ತಿ ಆ ಸದ್ಯದ ಪರಿಸ್ಥಿತಿಯಲ್ಲಿ ಸಾಯಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ. ನೋವಾಯ್ತು ಅನ್ನೋ ಕಾರಣಕ್ಕೆ ಭಯಪಟ್ಟು ಏಕಾಏಕಿ ಹೋಗಿ ಕೆಂಗೇರಿ ಪೊಲೀಸ್ ಠಾಣೆಗೆ ಸರೆಂಡರ್ ಆಗ್ತಾನೆ. ಸರೆಂಡರ್ ಆದಂತವ್ರನ್ನ ತಗೊಂಡೋಗಿ ಸುಬ್ರಹ್ಮಣ್ಯ ನಗರ ಪೊಲೀಸರಿಗೆ ಒಪ್ಪಿಸಿ ಅವನನ್ನ ಕಸ್ಟಡಿಗೆ ಕೊಡ್ತಾರೆ. ಒಂದರ್ಥ ಮಾಡ್ಕೊಳ್ಳಿ, ನಾವೆಲ್ಲ ಮಾತಾಡ್ತಾ ಇದೀವಿ ಈ ಸಮಾಜ ಎಲ್ಲ ಹೋಗ್ತಾ ಇದೆ, ಸಮಾಜದ ಬಗ್ಗೆ ಏನ್ ಮಾತಾಡ್ತಾ ಇದೀವಿ, ಸಮಾಜದ ಕಳಕಳಿ ಏನು ಎಲ್ಲ ಮಾತಾಡ್ತಾ ಇದೀವಿ. ಸಮಾಜ ಅಂದ್ರೆ ಯಾರು ಅನ್ನೋದನ್ನ ಎಲ್ಲರೂ ಮರ್ತೋಗಿದ್ದೀರಿ. ನೀನು ಸಮಾಜನೇ, ನಾನು ಸಮಾಜನೇ, ಅವನು ಸಮಾಜನೇ. ಇವರೆಲ್ಲರೂ ಸೇರಿದ್ರೆ ಸಮಾಜ ಕಟ್ಲಿಕ್ಕೆ ಆಗುವಂಥದ್ದು. ಒಂದು 5 ನಿಮಿಷದ ಆಸೆಗಾಗಿ ಇನ್ನೊಂದು ಫ್ಯಾಮಿಲಿಯಲ್ಲಿರುವಂತಹ ಹೆಣ್ಣನ್ನ ಎಷ್ಟು ಧೈರ್ಯವಾಗಿ ನೀನ್ ಮುಡ್ತೀಯ, ಅವಳ ಜೊತೆ ಎಷ್ಟು ಧೈರ್ಯವಾಗಿ ಸಂಬಂಧಕ್ಕೆ ಸೇರ್ತೀಯ, ಇದು ನಿನ್ನಲ್ಲೇ ನೀನ್ ಕೇಳ್ಕೊಳ್ಬೇಕಾಗಿರುವಂತಹ ಪ್ರಶ್ನೆ. ಒಂದು ಮದುವೆಯಾಗಿ 2 ಮಕ್ಕಳಿರುವಂತಹ ಮಗುವಿನ ಜೊತೆ ಹೋಗಿರೋದೇ ದೊಡ್ಡ ತಪ್ಪು. ಅದರಲ್ಲಿ ಈ ಕೊಲೆ ಅದು ಅಕ್ಷಮ್ಯ ಅಪರಾಧ, ಅದನ್ನು ಕ್ಷಮಿಸಲಾರದಂತಹ ಪಾಪ. ಅಂದ್ರೆ ಇವತ್ತಿನ ಸಮಾಜಕ್ಕೆ ನಾನು ಏನು ಮಾಡಿದ್ರು ಸರಿ ಅಂತ ಅನ್ಕತಾ ಇದ್ದೀರಾ ಅಂತ ನನಗನಿಸ್ತಾ ಇದೆ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರ್ಬೇಕಾಗಿದ್ದಂತ ಒಂದು ಕಂಟ್ರೋಲ್ ಯಾವುದು ಅಂತಂದ್ರೆ ನಿಮ್ಮ ಕಾಮದ ಕಂಟ್ರೋಲ್ ಅಲ್ಲಿ ಇರಬೇಕು. ಅದಕ್ಕೋಸ್ಕರ ದೊಡ್ಡ ದೊಡ್ಡ ಯುದ್ಧಗಳು ನಡೆದಿವೆ, ನೆನಪಲ್ಲಿ ಇಟ್ಕೊಳ್ಳಿ. ಅದನ್ನ ಎಷ್ಟು ಕಂಟ್ರೋಲ್ ಆಗಿ ಹಿತವಾಗಿ ಮಿತವಾಗಿ ಬಳಸ್ತಿರೋ ಅಷ್ಟೇ ಚೆನ್ನಾಗಿರುತ್ತೆ. ಅದು ಯಾವಾಗ ಬಾರ್ಡರ್ ಕ್ರಾಸ್ ಮಾಡುತ್ತೆ ಸ್ಟಾರ್ಟ್ ಆಗುತ್ತೆ ಇಂಥ ಕೊಲೆಗಳು, ಇಂಥ ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅರಮನೆ ಕಾಣುತ್ತೆ ಮೈಸೂರಿಗೆ ಬಂದಾಗ, ಬೆಂಗಳೂರಿಗೆ ಹೋದ್ರು ಬೆಂಗಳೂರು ಅರಮನೆ ಕಾಣುತ್ತೆ. ಅದು ನಂದು ಅಂದ್ರೆ ಆಗುತ್ತಾ? ಅದ್ರ ಮೇಲೆ ಆಸೆ ಪಟ್ರೆ ಸಿಗುತ್ತಾ? ಸಾಧ್ಯನೇ ಇಲ್ಲ. ಅದು ಇನ್ನೊಬ್ಬರ ಸ್ವತ್ತು. ಅದೇ ರೀತಿ ಹೆಣ್ಣು ಕೂಡ, ಅದೇ ರೀತಿ ಇನ್ನೊಬ್ಬ ಗಂಡು ಕೂಡ. ಈ ಹೆಣ್ಣು ಮಕ್ಕಳು ಏನೋ ಬಾರಿ ಯಾವುದೇ ರೀತಿ ಸಂಬಂಧದೊಳಗಿರಲ್ಲ, ಇವರೇನೋ ಫೋರ್ಸ್ ಮಾಡ್ಬಿಡ್ತಾರೆ ಅಂತಂದ್ರೆ ನಾನು ನಂಬಲಿಕ್ಕೆ ಸಾಧ್ಯನೇ ಇಲ್ಲ. ಕಾಮದ ಆಸೆ ಗಂಡಿಗೆ ಎಷ್ಟಿರುತ್ತೋ ಅಷ್ಟೇ ಹೆಣ್ಣಿಗೂ ಕೂಡ ಇರುತ್ತೆ. ಇಬ್ಬರು 2 ಕೈ ಸೇರಿದ್ರೆ ಮಾತ್ರನೇ ಚಪ್ಪಾಳೆ. ಇಲ್ಲಿ ಅವನ ಯಶಸ್ ಮಾಡಿದ ತಪ್ಪು, ಇವಳು ಮಾಡಿದ ತಪ್ಪು ಅಥವಾ ಅವ್ನು ಮಾಡಿದ ತಪ್ಪು ಅಂತ ನಾನು ಮಾತಾಡಕ್ ಕೂತೇ ಇಲ್ಲ. ಸಮಾಜ ಇದರಿಂದ ಏನ್ ತಿಳ್ಕೋಬೇಕು, ಸಮಾಜ ಇದನ್ನ ಹೇಗೆ ಎದುರಿಸಬೇಕು, ಸಮಾಜ ಇದನ್ನ ಹೇಗೆ ತಿದ್ಕೋಬೇಕು, ಈ ಪ್ರಶ್ನೆಗಳು ಮಾತ್ರ ನಿಮ್ಮ ಮನಸ್ಸಿನಲ್ಲಿರ್ಲಿ. ನೀವ್ ಯಾರಾದ್ರೂ ಇಂತಹ ಸಂಬಂಧದಲ್ಲಿ ಏನಾದ್ರೂ ಇದ್ರೆ ದಯಮಾಡಿ
ಮಾಡಿ ಹೊರಗಡೆ ಬನ್ನಿ. ಅದು ನಮಗಲ್ಲ, ನಿಮಗಲ್ಲ, ಈ ಮನುಷ್ಯ ಜಾತಿಗಲ್ಲ. ಮನುಷ್ಯ ಜಾತಿಗೆ ಅಂತ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಮದುವೆ, ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಾ ಪವಿತ್ರವಾದಂತಹ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗೌರವ ಕೊಡುವಂತ ನಮ್ಮ ಕೆಲಸ ನಾವು ಮಾಡೋಣ. ನೀನ್ ಹಂಗೂ ಯಾರಾದ್ರೂ ಮದುವೆ ಆಗಿನೂ ಇನ್ನೊಂದು ಹೆಣ್ಣನ್ನು ಅಥವಾ ಇನ್ನೊಂದು ಗಂಡನ್ನು ಬಯಸ್ತಾ ಇದೀಯ ಅಂತಂದ್ರೆ ನೀನು ಮನುಷ್ಯ ಅಲ್ಲ, ಬೀದಿ ನಾಯಿ. ಬೀದಿ ನಾಯಿ. ನಿನ್ಗೂ ಆ ಬೀದಿ ನಾಯಿಗೂ ಯಾವುದೇ ರೀತಿ ಡಿಫ್ರೆನ್ಸು ಇಲ್ಲ. ಯಾಕೆ ಹೇಳು? ಅದು ಯಾರಂದ್ರೆ ಯಾರ ಜೊತೆ ಹೋಗುತ್ತೆ, ನೀನು ಯಾರಂದ್ರೆ ಯಾರ ಜೊತೆ ಹೋಗ್ತೀಯ, ಯಾರಂದ್ರೆ ಅವ್ರ ಜೊತೆ ಹೋಗ್ತಿದ್ಯಾ. ನಿನ್ನ ಯೋಗ್ಯತೆ ಏನು ಅಂತ ನೀನೇ ಅಳಿಸ್ಕೊಳ್ತಿದ್ಯಾ. ಫಸ್ಟ್ ಆಫ್ ಆಲ್ ಚೇಂಜ್ ಆಗ್ಬೇಕಾಗಿರೋದು ಸಮಾಜ ಅಲ್ಲ, ನೀನ್ ಚೇಂಜ್ ಆದ್ರೆ ಇಡೀ ಸಮಾಜ ಚೇಂಜ್ ಆಗುತ್ತೆ. ನೀನೊಬ್ಬ ಚೇಂಜ್ ಆದ್ರೆ ಇಡೀ ಸಮಾಜ ಬದಲಾಗುತ್ತೆ. ಇದನ್ನ ತಲೆಯಲ್ಲಿ ಇಟ್ಕೋ. ನಾನು ಯಾಕೆ ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ಸಮಾಜದಿಂದ ಬದಲಾಗಬೇಕು ಅಂದ್ರೆ ಮೊದಲು ನಾನು ಮತ್ತು ಪಕ್ಕದವನು, ಇನ್ನೊಂದು ಸಂಸಾರದ ಮಧ್ಯೆ ನಾವು ಕೈ ಹಾಕ್ಲಿಕ್ಕಿಂತ ಮುಂಚೆ ಬಹಳಷ್ಟು ಸರಿ ಯೋಚನೆ ಮಾಡಬೇಕು. 5 ನಿಮಿಷದ ಕಾಮತೃಷೆಗಾಗಿ ತಮ್ಮ ಜೀವನವನ್ನ ಕಳ್ಕೊತಾ ಇದ್ದಾರೆ ಯುವಕರು. ಆ ಜೀವನವನ್ನ ಬಲಿ ಮಾಡ್ಕೋಬೇಡಿ. ನೋಡಿದ್ರಲ್ಲ ಆ ಯಶಸ್ಸು, IT ಉದ್ಯೋಗಿ, ಒಳ್ಳೆ ಸಂಬಳ ಬರ್ತಾ ಇತ್ತೇನೋ, ಮುಂದಕ್ಕಿನ್ನ ಬೆಳೆದು ಒಂದೊಳ್ಳೆ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗೋದು ಹೆಂಗಿತ್ತು. ಇವಳು ರೂಪವಂತೆ, ಐಶ್ವರ್ಯವಂತೆ, ದುಡ್ಡಿರೋಂಥವಳು, ಏನಾಯ್ತು ಕೊನೆಗೆ? ಯಾವ ದುಡ್ಡು ಬಂತು, ಯಾವ ಉದ್ಯೋಗ ಬಂತು? ನಾವೆಲ್ಲ ಮಾತಾಡ್ತಾ ಇರ್ತೀವಿ ಕೆರಿಯರ್ ನೋಡ್ಬೇಕು, ಆ ಕೆರಿಯರ್ ಗ್ರೋತ್ ಮುಖ್ಯ, ಅದು ಮುಖ್ಯ, ಇದು ಮುಖ್ಯ, ಎಲ್ಲ ಮುಖ್ಯ. ಸಣ್ಣ ಮೌಲ್ಯತೆ ಇಲ್ವಲ್ಲ ನಮ್ಮ ಜೀವನದಲ್ಲಿ. ಅದೇ ಅಲ್ವಾ ನಾವು ಮಾಡ್ತಾ ಇರೋಂಥ ದೊಡ್ಡ ತಪ್ಪು. ಆ ತಪ್ಪನ್ನ ಇನ್ನು ಮುಂದಕ್ಕೆ ಆಗದೆ ಇರೋ ಹಾಗೆ ನೀವೆಲ್ಲರೂ ನೋಡ್ಕೋಬೇಕಾಗಿದೆ. ಬನ್ನಿ ಎಲ್ಲರೂ ಜೊತೆ ಆಗೋಣ, ಜೊತೆಯಾಗಿ ನಿಲ್ಲೋಣ, ಜೊತೆಯಾಗಿ ಇದನ್ನ ಎಲ್ಲರಲ್ಲೂ ಅವೇರ್ನೆಸ್ ಅನ್ನು ಮೂಡಿಸೋಣ. ಇದಕ್ಕೆ ಬೇಕಾಗಿರುವಂತದ್ದು ಸಣ್ಣ ಅವೇರ್ನೆಸ್ ಅಷ್ಟೇ. ಆ ಅವೇರ್ನೆಸ್ ಸಿಕ್ಕಿದ್ರೆ ಇಡೀ ಸಮಾಜ ಬದಲಾಗುತ್ತೆ, ಇಡೀ ದೇಶ ಬದಲಾಗುತ್ತೆ, ಇಡೀ ಪೀಳಿಗೆ ಬದಲಾಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಾನು ಹೇಳಿದ್ರಲ್ಲಿ ಯಾವ್ದಾದ್ರು ತಪ್ಪಿದ್ರೆ ಕೆಳಗಡೆ ಕಮೆಂಟ್ ಅಲ್ಲಿ ಬರೀರಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗೆ, ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ವಿಕಾಸ್ ಶಾಸ್ತ್ರಿ, ನಿಮ್ಮ ಧ್ವನಿ. ನಮಸ್ಕಾರ.